ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತಂತೂ ಸೂರ್ಯ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಬಟ್ ಅದರಲ್ಲಿ ಇನ್ನೊಂದು ಸ್ವಲ್ಪ ರಗಡ್ ಲುಕ್ ಆಗಿ ಕಾಣಿಸ್ಕೊಂಡಿರುವಂಥ ವಸಂತ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರನ್ನು ನೀವು ಧಾರಾವಾಹಿಗಳಲ್ಲಿ ನೋಡಿರ್ತೀರಾ, ಅನೇಕ ಸಿನಿಮಾಗಳಲ್ಲಿ ನೋಡಿರ್ತೀರಾ, ವಿಲನ್ ಆಗಿ ಆ್ಯಂಡ್ ಗುಡ್ ಕ್ಯಾರೆಕ್ಟರ್ ಇಂಥದ್ದೆಲ್ಲ ಕ್ಯಾರೆಕ್ಟರ್ಗಳಲ್ಲಿ ನೋಡಿರ್ತೀರಾ. ಇವತ್ತು ಅವ್ರ ಜೊತೆನೇ ಮಾತಾಡೋಣ. ಅವರ ಪಾತ್ರ ಏನು, ಹೇಗಿರುತ್ತೆ ಅವ್ರ ಪಾತ್ರ ಅಂತ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ವೆರಿ ಫೈನ್ ಆ್ಯಸ್ ಯೂಶುವಲ್. ವಾಹ್, ವೆರಿ ನೈಸ್, ವೆರಿ ನೈಸ್. ಆ ಎನರ್ಜಿಲಿ ಮಾತಾಡಿದಾಗಲೇ ನಮಗೂ ಖುಷಿ ಆಗುತ್ತೆ. ಮಾತೆ ಮುತ್ತು, ಯಾವಾಗಲೂ ಎನರ್ಜೆಟಿಕ್ ಆಗಿರಬೇಕು. ಸಿನಿಮಾದಲ್ಲಿ ನನ್ನ ಪಾತ್ರ ಹೇಳಬೇಕು ಅಂದರೆ ಅದಕ್ಕಿಂತ ಮೊದಲಾಗಿ ನನ್ನ ಸ್ನೇಹಿತ ಸಾಗರ್ ಮೊದಲನೇ ಸಲ ಚೊಚ್ಚಲವಾಗಿ ನಿರ್ದೇಶಕನಾಗಿದ್ದಾನೆ. ಅವನು ನಮ್ಮ ಜೊತೆ 2010 ಅದರಲ್ಲಿ ನಮಗೆ ಪುಣ್ಯಕೋಟಿ ಅನ್ನೋ ಒಂದು ಸೀರಿಯಲ್ನಲ್ಲಿ ಅಸೋಸಿಯೇಟ್ ಆಗಿದ್ದ ಅವನು. ಅಲ್ಲಿಂದ ನನಗೆ ಅವನ ಪರಿಚಯ. ಅವನು ಆ ವಿಶ್ವಾಸನ ಇನ್ನೂ ಉಳಿಸ್ಕೊಂಡು ಬಂದಿದ್ದಾನೆ. ಇಂಡಸ್ಟ್ರಿಯಲ್ಲಿ ಬರೋದೇ ಒಂದು ಸಂಸಾರವಾಗಿ ಎಲ್ಲರೂ ಆ ವಿಶ್ವಾಸನ ಉಳಿಸ್ಕೊಂಡು ಬರಬೇಕು. ಅದಕ್ಕೆ ಈ ಸಿನಿಮಾದಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್, ಒಂದು ನೆಗೆಟಿವ್ ಶೇಡ್ ಪೊಲೀಸ್ ಕ್ಯಾರೆಕ್ಟರ್ ಮಾಡೋಕ್ಕೆ ಹೇಳಿದ. ಆದರೆ ಈ ಅವತಾರದಲ್ಲಿಲ್ಲ, ನಾನು ಅದ್ರಲ್ಲಿ ಬೇರೆ ಅವತಾರದಲ್ಲಿದ್ದೀನಿ. ಹಾಗೆ ಆ ಪಾತ್ರ ಏನು ಅಂತಂದರೆ ಹೀರೋಗೆ ವಿರುದ್ಧವಾಗಿರೋದು. ನನಗೆ ಅದರಲ್ಲಿ ಖುಷಿಪಟ್ಟ ವಿಷಯ ಏನು ಅಂತಂದರೆ, ನಟಿಸದೇ ಹೋದರೂ ರವಿಶಂಕರ್ ಅವ್ರ ಜೊತೆ ನಮ್ಮ ಮಾತುಕತೆ ಇದೆ. ಆದರೆ ನಾಗಭರಣ ಸರ್ ಜೊತೆ ನಾನು ನಿಭಾಯಿಸಿದ್ದು, ನನ್ನ ನಟನೆ ನಿಭಾಯಿಸಿದ್ದು ಬಹಳ ಫಸ್ಟ್ ಟೈಮ್. ಅವ್ರ ಜೊತೆ ಅಂಥ ಪ್ರಬುದ್ಧವಾದ ನಟರ ಜೊತೆ ನಾನು ಸ್ಕ್ರೀನ್ನ ಹಂಚ್ಕೊಂಡಿರೋದು ಬಹಳ ಖುಷಿಯಾದ. ಅದು ನನಗೆ ತುಂಬ, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಹೀಗೆ ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು ಕನ್ನಡ ಇಂಡಸ್ಟ್ರಿಗೆ ಬರಬೇಕು. ಅವ್ರಗಳಿಗೆ ಒಂದು ಕುತೂಹಲ ಇರುತ್ತೆ, ಆಸೆ ಇರುತ್ತೆ, ಹೊಸ ಕತೆಗಳಿರುತ್ತೆ. ಹಳಬರು ಇರಬಾರ್ದು ಅಂತಲ್ಲ, ಹಳಬರು ಏನು ಅಂತಂದರೆ ಅವ್ರನ್ನ ಚೌಕಟ್ಟು ಹಾಕ್ಕೊಂಡಿರ್ತಾರೆ, ಅದರಿಂದ ಆಚೆ ಹೋಗೋಕ್ಕೆ ಅವ್ರಿಗೆ ಒಂಚೂರು ಧೈರ್ಯ ಇರಲ್ಲ. ಆದರೆ ಹೊಸ ನಿರ್ಮಾಪಕರಿಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟ್ಗಳಲ್ಲಿ ನಮ್ಮನ್ನು ಪಾತ್ರರಾಗಿ ತೊಗೊಳ್ತಾರೆ. 30 ವರ್ಷ ಆಯಿತು, ನಂದಿನ್ನೂ 30 ಮೂವಿ ಆಗಿಲ್ಲ. ಹಾಗಾಗಿ ಈ ರೀತಿ ಹೊಸಬರು ಬಂದಾಗ ಅವರು ಹೊಸಬರನ್ನು ಹುಡುಕ್ತಿರ್ತಾರೆ. ಆಮೇಲೆ ಹೊಸ ಅವತಾರದಲ್ಲಿ ಇದ್ದೀವಿ ಈಗ ನಾವು. ಹಾಗೆ ಥ್ಯಾಂಕ್ ಯು. ಆ ನಿಟ್ಟಿನಲ್ಲಿ ಹೊಸ ನಿರ್ದೇಶಕರು ಬರಬೇಕು, ಹೊಸ ನಿರ್ಮಾಪಕರು ಬರಬೇಕು. ಆಗ ಕನ್ನಡ ಚಿತ್ರರಂಗ ಇನ್ನೊಂದು ಆಯಾಮಕ್ಕೆ ಹೋಗುತ್ತೆ ಅನ್ನುವ ಭರವಸೆ ನಮಗೆ. ಎಸ್, ನೀವು ಹೇಳಿದ್ರಿ ಹೊಸ ನಿರ್ಮಾಪಕರು ಬರಬೇಕು, ನಿರ್ದೇಶಕರು ಬರಬೇಕು ಅಂತ. ನೀವು ಆವಾಗಲೇ ವೇದಿಕೆಯಲ್ಲಿ ಒಂದು ಮಾತನ್ನು ಹೇಳಿದ್ರಿ, ಈ ಹೊಸ ನಿರ್ಮಾಪಕರಿಂದ ನನಗೊಂದು ಸ್ವಲ್ಪ ಅವಕಾಶ ಸಿಕ್ತು ಅನ್ನೋದು. ಹಾಗಂದರೆ ಕನ್ನಡದಲ್ಲಿ ಅವಕಾಶ ಸಿಗೋದು ಕಷ್ಟ ಇದೆಯಾ? ಅವಕಾಶ ಸಿಗ್ತಾ ಇಲ್ವಾ? ಏನು ಅಂತಂತಾರೆ ಅಂದರೆ, ಸೇಫಾಗಿ ಆಟಕ್ಕೆ ಹೋಗ್ತಾರೆ. ಕೆಲವರು ಏನು ಅಂದ್ಬಿಡ್ತಾರೆ, ಈ ಚಿತ್ರರಂಗ ನಡೀತಿದೆ ಅಂದಾಗ ಅವ್ರನ್ನ ಚೌಕಟ್ಟು ಹಾಕ್ಕೊಂಡಿರ್ತಾರೆ. ಇವನು ಅದಕ್ಕೆ ಅವನು ಅಂದ್ಕೊಂಡಿರ್ತಾರೆ. ಅವ್ರು ಅದನ್ನು ಬಿಟ್ಟು ಹೋಗ್ತಾರೆ, ಸೋತೋಗ್ತಾರೆ ಅಂತಲ್ಲ. ಅವರು ಅದಕ್ಕೆ ಹೊಸದಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ಅವರು ಏನು ಮಾಡ್ತಾರೆ ಅಂತಂದರೆ, ಆ ಪಾತ್ರಕ್ಕೆ ಅವರಿದ್ದಾರೆ, ಅದು ಮಾಡ್ತಾರೆ. ಹೊಸ ನಿರ್ದೇಶಕರು ನಟರನ್ನ ಇಟ್ಕೊಳ್ತಾರೆ. ಆದರೆ ಹೊಸ ನಿರ್ದೇಶಕರು ಬಂದಾಗ ಏನು ಮಾಡ್ತಾರೆ, ಇವ್ರ ಜೊತೆ ಮಾಡೋಣ, ಇವ್ರ ಜೊತೆ ಒಂದು ಪ್ರಯತ್ನ ಮಾಡೋಣ ಅನ್ನೋದು ಹೇಳ್ತಾರೆ. ಆಗ ಹೊಸತನ ಬರುತ್ತೆ ಅಂತ ಹೇಳೋದಷ್ಟೇ. ಹಳಬ್ರು ಮಾಡ್ತಾರೆ, ಹಳಬ್ರು ಇಂಪಾರ್ಟೆಂಟ್. ಅವರೇ ಬುನಾದಿ ಹಾಕ್ಕೊಟ್ಟಿರೋದು ನಮಗೆ. ಅದ್ರ ಮೇಲೆ ಕಟ್ಟಕ್ಕೆ ಹೊರಟಿರೋರು ಇವರೆಲ್ಲರೂ. ಇವ್ರು ನಾಳೆ ಹಳಬ್ರು ಆಗ್ಬೋದು. ಹಾಗಂತ ಅವ್ರನ್ನ ಬಿಡಬಾರ್ದಿಲ್ಲ. ಹೊಸಬ್ರು ಬಂದಾಗ ಅವರು ಹೊಸಬ್ರ ಹತ್ರ ಹೋಗ್ತಾರೆ ಅನ್ನೋದು ಒಂದು ನಂಬಿಕೆ ಅಷ್ಟೇ. ಅದು ಇದು ನಿಮ್ಮ ಎಷ್ಟನೇ ಸಿನಿಮಾ? ಈ ಸಿನಿಮಾದಲ್ಲಿ ನಿಮಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ? ಇದರಲ್ಲಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದ್ದೀನಾ, ಅಥವಾ ಏನು ಇದರಲ್ಲಿ ನಿಮಗೆ ವಿಶೇಷತೆ ಅನಿಸುತ್ತೆ? ಅದು ನಾನು ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ. ಬಟ್ ಏನು ಅಂತಂದರೆ, ನಾನು ಎಕ್ಸ್ಪೆಕ್ಟ್ ಮಾಡಿರೋದೇ 30 ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು ಕನ್ನಡ ಇಂಡಸ್ಟ್ರಿಗೆ ಬಂದು. ನಾನು ಆಗಲೇ ಹೇಳಿದಾಗೆ ಶ್ರುತಿ ಮೇಡಮ್ ಜೊತೆ, ಆಸೆಗೊಬ್ಬ ಮಿಸಿಗೊಬ್ಬ, ಶಿವರಾಜ್ ಕುಮಾರ್ ಜೊತೆ ನಾನು ಅವರು ಒಂದು ಸಣ್ಣ ತುಣುಕಲ್ಲಿ ಅವ್ರ ಜೊತೆ ಬರ್ತೀನಿ. ನಾನು ಅವರು ಬ್ಯಾಡ್ಮಿಂಟನ್ ಆಡ್ತೀವಿ ಹಾಡಲ್ಲಿ. ನನ್ನ ಅದೊಂದು ಲಕ್ಕದು. ರಾಜ್ಕುಮಾರ್ ಅವರ ಹಾಡು, ಶಿವಣ್ಣನ ಜೊತೆ ಇದು ನನ್ನ ಚಿತ್ರರಂಗದ ಪಾದಾರ್ಪಣೆ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಒಂದು 20-25 ಮೂವಿ ಮಾಡಿದ್ದೀನಿ ಅಷ್ಟೇ. ಪ್ರಬುದ್ಧವಾದ ನಟನೆ ನಮಗೆ ಅದೆಲ್ಲ ಬರುತ್ತೆ ಅಂತ ಹೇಳಬಾರ್ದು. ಅದು ಕಲಿತಾ ಇದ್ದೀವಿ. ಎಕ್ಸ್ಪೀರಿಯೆನ್ಸನ್ನು ಯಾರೂ ಇನ್ನೂ ಬಳಸ್ಕೊಂಡಿಲ್ಲ. ಹೀಗಾಗಿ ಹೊಸಬರು ಅಥವಾ ನಮ್ಮ ಜೊತೆ ಇದ್ದಂಥ ಹುಡುಗರು ಈಗ ನಿರ್ದೇಶಕರಾಗಲಿ, ನಿರ್ಮಾಪಕರಾಗಲಿ ಅಂದಾಗ ಅವ್ರಿಗೆ ಗೊತ್ತು, ಇವರು ನಮ್ಮ ಹತ್ತಿರದಲ್ಲಿ ಒಡಂಬಡಿಕೆ ಇದೆ, ಅದನ್ನು ಬೆಳೆಸ್ತಾರೆ. ಆ ನಿಟ್ಟಿನಲ್ಲಿ ಹೊಸಬರು ಇರಬೇಕು ಅಂತ ನಾನು ಕೇಳ್ಕೊಂಡಿದ್ದು. ಹಾಗೆ ಎಸ್, ಇವಾಗ ಒಂದು ಸೀರಿಯಲಲ್ಲಂತೂ ತುಂಬ ಫೇಮಸ್ ಇದ್ದೀರಾ ನೀವು. ಖಡಕ್ ವಿಲನ್ ಆಗಿ ಯಾರಿಗಾದ್ರೂ ನೋಡಿದಾಗ ಒಂದ್ಸಲ ನಮಗೂ ಬೈದು ಬಿಡೋಣ ಅನ್ನುವಂಥ ಖಡಕ್ ಹೀರೋ. ಆ ಸೀರಿಯಲ್ ಬಗ್ಗೆ ಏನು ಹೇಳ್ತೀರಾ? ಸೀರಿಯಲ್ ಬಗ್ಗೆ ಇದು ನನ್ನ ಕಮ್ಬ್ಯಾಕ್ ಅಂತ ಹೇಳ್ಬೋದು. ನಾನು ಆ್ಯಕ್ಚುಲಾಗಿ ಸೀರಿಯಲ್ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ವಿಲನ್ ಆಗಿ ಬಂದಿದ್ದು. ನಾನು ವಿಲನ್ ಆಗಿ ಆಮೇಲೆ ಯಾವುದೋ ಒಂದು ಚಾನಲಲ್ಲಿ ತಂದೆಯಾಗಿ ಪಾತ್ರ ಮಾಡಿದೆ. ಅದರಲ್ಲಿ ಸುಮಾರು ಒಂದು 15 ವರ್ಷ 10 ವರ್ಷ ತಂದೆಯಾಗಿ ಉಳ್ಕೊಂಡು ಬೆಸ್ಟ್ ಫಾದರ್ ಸ್ಟೇಟ್ ಅವಾರ್ಡ್ ತೊಗೊಂಡೆ, ಚಾನಲ್ ಅವಾರ್ಡ್ ತೊಗೊಂಡೆ, ಎಲ್ಲ ಮಾಡಿದೆ. ಹಾಗೆ 2 ವರ್ಷ ಬ್ರೇಕ್ ತೊಗೊಂಡು ಗಡ್ಡ ಬಿಟ್ಟ ಮೇಲೆ ಈ ಗಡ್ಡದಿಂದ ನನಗೆ ಹೊಸ ಅವತಾರಗಳು 3 ಸೀರಿಯಲ್ ಮಾಡ್ತಿದ್ದೀನಿ, 3 ಸೀರಿಯಲ್ ವಿಲನ್ ಮಾಡ್ತಿದ್ದೀನಿ. ಹಾಗಾಗಿ ಇದು ಬೇರೆ ಇದಕ್ಕೆ ಬಿಟ್ಟಿದ್ದು ನಾನು. ಅದು ಒನ್ ಮ್ಯಾನ್ಸ್ ಫುಡ್ ಇಸ್ ಅನದರ್ ಮ್ಯಾನ್ಸ್ ಪಾಯ್ಸನ್ ಅನ್ನೋ ಹಾಗೆ ನನಗೆ ಯಾವುದೋ ಕೆಲಸ ಆಗಲಿಲ್ಲ, ಇನ್ನೊಬ್ಬರಿಗೆ ನಾನು ಬಳಕೆ ಆದೆ ಅಷ್ಟೇ. ಹಾಗಾಗಿ ಈ ಹೊಸ ಅವತಾರದಲ್ಲಿ ಒಂದಿಷ್ಟು ಪ್ರಯತ್ನಗಳು.
ಎಸ್, 30 ವರ್ಷದ ಅನುಭವ ಅಂತ ಹೇಳಿದ್ರಿ, ಅದು ಸಿನಿಮಾ ಸೀರಿಯಲ್ ಎರಡೂ ಕೂಡ ಸೇರಿ. ಒಂದು ಇಂದೇ ಪಾತ್ರ ಮಾಡಬೇಕು, ಇಂಥದ್ದೇ ಪಾತ್ರ ಮಾಡಬೇಕು ಅನ್ನೋಂಥ ಕನಸಿದೆಯಾ ನಿಮಗೆ? ಇದೊಂದು ಪ್ರಶ್ನೆ. ಜೊತೆಗೆ 30 ವರ್ಷ ಅನುಭವ ಇರುವಾಗ ನಾವು ಅಂದ್ಕೊಳ್ತೀವಿ ನಾವು ಓಪನ್ ಬುಕ್ ಆಗಿರೋದು ತುಂಬ ಕಡಿಮೆ. ನೀವು ಓಪನ್ ಬುಕ್ ಆಗಿದ್ದೀರಾ ಅಂತ ಅನುಭವ ನಿಮ್ಗೆ ಆಗಿದೆಯಾ? ಅಂದರೆ ಎಲ್ಲ ಪಾತ್ರ ಮಾಡೋದಿಲ್ಲ, ಇಂಥ ಪಾತ್ರಗಳನ್ನು ಮಾಡ್ತೀನಿ ಅನ್ನುವಂಥ ಒಂದು ಮನಸ್ಥಿತಿ ಬಂದುಬಿಡುತ್ತೆ ಕೆಲವರಿಗೆ. ಅಂಥ ಮನಸ್ಥಿತಿ ಬರುತ್ತಾ ಅಥವಾ ಹಾಗಿರುತ್ತಾ ಸಿಚುವೇಶನ್, ಅಥವಾ ಅವಕಾಶಗಳು? ಇದ್ರ ಬಗ್ಗೆ ಮಾತಾಡೋದಾದರೆ ಅಲ್ಲ, ಇದು 30 ವರ್ಷದ ಎಕ್ಸ್ಪೀರಿಯೆನ್ಸು ಅಂತ ಹೇಳಿದ್ರೆ ನಾವು ಎಲ್ರಿಗಿಂತ ದೊಡ್ಡವರು ಅಂತಲ್ಲ. ನಾನು ಕೆಲವು ಪ್ರಾಣಿಗಳಿಗೂ ವಯಸ್ಸಾಗುತ್ತೆ, ಆದರೆ ನಮಗಿಂತ ದೊಡ್ಡದಾಗಲ್ಲ. ಹಾಗೆಲ್ಲ ಹೇಳಿದ್ದಾನಂದ್ರೆ 30 ವರ್ಷದ ಅನುಭವದಲ್ಲಿ ನಮಗೆ ನಮಗೆ ಆ ಒಂದು ಸಲ್ಲಬೇಕಾದ ಯಶಸ್ಸಾಗಲಿ ಅಥವಾ ಪ್ರಯತ್ನಗಳು ಮಾಡೋದಕ್ಕೆ ಒಂದು ಅವಕಾಶಗಳು ಕಮ್ಮಿ ಆಯಿತು ಅಂತ ಹೇಳಿದ್ನೇ ಹೊರತು, ಹೌದು ನಾನು ಇಂಥ ಪಾತ್ರಗಳು ಮಾಡಲ್ಲ ಅಂತ ಯಾವತ್ತೂ ಹೇಳಿಲ್ಲ. ನನಗೆ ಒಂದು ವಿಪರ್ಯಾಸ ಏನು ಅಂತಂದರೆ, ನಮ್ಮ ಪಾಪ ಅಪ್ಪು ಸರ್ ಜೊತೆ ಒಂದು ಫಿಲ್ಮ್ ಬಂದಿತ್ತು ನನಗೆ. ಅವರು ಡೇಟ್ಸು ಕೊಟ್ಟಿದ್ರು, ಮಾರನೇ ಬೆಳಿಗ್ಗೆ ಶೂಟಿಂಗಿಗೆ ಹೋಗಬೇಕಾಗಿತ್ತು. ನಾನು ಕೊನೆಯಲ್ಲಿ ಬಂದುಬಿಟ್ಟು, ಸರ್ ಇದು ಅಪ್ಪು ಫ್ರೆಂಡ್ ಪಾತ್ರ ಸರ್ ಅಂತ ಅಂದರು. ನಾನು ಅಂದೆ, ಹೌದು ಅಪ್ಪ ಫ್ರೆಂಡ್ ಪಾತ್ರಕ್ಕೆ ಮಾತಾಡಿರೋದು ಅಂದರೆ, ಇಲ್ಲ ಸರ್ ಇದು ಅಪ್ಪು ಫ್ರೆಂಡ್ ಪಾತ್ರ ಸರ್ ಅಂದರು. ಅದೇ ರೀ ಅಪ್ಪು ಫ್ರೆಂಡ್ ಪಾತ್ರಕ್ಕೆ ನಾನು ಮಾತಾಡಿದ್ದಾರೆ ಅಂತಂದರು. ಆಮೇಲೆ ನೋಡಿದ್ರೆ ಅವ್ರು ಡೇಟ್ ಕರೀಲೇ ಇಲ್ಲ, ಮತ್ತು 5 ದಿವಸ ಡೇಟಲ್ಲಿ ಫಿಕ್ಸ್ ಆಗೋಗಿತ್ತು. ಅದು ಯಾಕೆ ಅಂತ ಗೊತ್ತಿಲ್ಲ. ಅದನ್ನು ಕೆಲವ್ರ ಮುಖಗಳು ಹಾಗಿರುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಆ ಕೆಲವ್ರು ಇಷ್ಟ ಆಗದೇ ಇರೋರು ನಿರ್ಮಾಪಕ ನಿರ್ದೇಶಕರು ಆಗಿರ್ತಾರೆ. ಅದು ನೊಂದೋ ವ್ಯಕ್ತಿಗಳೇ ನಾವಾಗಿರ್ತೀವಿ ಅಷ್ಟೇ. ಹಾಗೆ ನಿಜ. ನಿಮ್ಮ ನೊಂದ ಕಥೆಗಳು ಎಷ್ಟಿದೆ ಸರ್? ಈ ಥರ ನಮಗೊಂದು ಡ್ರೀಮ್ ಇರುತ್ತೆ, ಹೀಗೆ ಮಾಡಬೇಕು, ಹೀಗಿರಬೇಕು ಅನ್ನುವಂಥದ್ದು. ಅದು ನೀವು ಅಂದ್ಕೊಂಡಂಗೆ ಹಾಗೆ ಆಗಿದೆಯಾ ಸಿನಿರಂಗದಲ್ಲಿ? ಇಲ್ಲ, ನಾನು ಈ ರೀಸೆಂಟಾಗೆ ಈ ಗಡ್ಡ ಬಿಟ್ಟಿದ್ದೆ. ನಾನು ಒಂದು ಹೊಸ ಒಂದು ಕತೆ ನಾನೇ ಹೀರೋ ಆಗಿ ಒಂದು ಇದು ಮಾಡಬೇಕು ಅಂತ. ನನ್ನ ನಿರ್ಮಾಪಕ ಎಷ್ಟು ಭರವಸೆ ಕೊಟ್ಟಿದ್ದ ಅಂತಂದರೆ, ನಾನು ತುಂಬ ಗಡ್ಡ ಬಿಟ್ಟು ಎಷ್ಟೋ ಗರ್ಲ್ ಫ್ರೆಂಡ್ಗಳನ್ನ ಕಳ್ಕೊಂಡಿದ್ದೀನಿ, ತಮಾಷೆಗೆ ಹೇಳಿದೆ. ಇಲ್ಲ ಸೀರಿಯಸ್ ಆಗು. ಎಷ್ಟೋ ಅವಕಾಶಗಳು, ಎಷ್ಟೋ ಫಿಲ್ಮನ್ನು ಡಾಕ್ಟರ್ ಕ್ಯಾರೆಕ್ಟರ್ ಬಂತು, ಗಡ್ಡ ಇದೆ ಅಂತ ತೊಗೊಳ್ಳಿಲ್ಲ. ನನ್ನ ಶಿಷ್ಯನೇ ಒಂದು ಫಿಲ್ಮ್ ಮಾಡ್ತಿದ್ದಾನೆ, ಗಡ್ಡ ಇದೆ ಅಂತ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು ಮಾಡೋಕ್ಕಾಗಲಿಲ್ಲ. ನಾನು ಅದಕ್ಕೋಸ್ಕರ ಆ ನಿರ್ಮಾಪಕರು ಹೇಳಿದ ಭರವಸೆಯಲ್ಲಿ ನಾನು ಕಾಯ್ಕೊಂಡಿದ್ದೆ. ಕೊನೆಯಲ್ಲಿ ಇಲ್ಲ ಕಣೋ, ಯಾವ ಫಿಲ್ಮ್ ಓಡ್ತಾ ಇಲ್ಲ, ಬೇಡ ಅಂತ ಬಿಟ್ಬಿಟ್ರು. ಹಾಗಾಗಿ ನೊಂದು ಬೇಜಾರಾಗಿದೆ. ಆವಾಗ ಸಿಕ್ತು ನನಗೆ ಭಾರ್ಗವಿ LLB ಸಿಕ್ತು. ಹೀಗೆ ಅದು ಹೇಳಿದಾನೆ, ಒನ್ ಮ್ಯಾನ್ಸ್ ಫುಡ್ ಇದ್ದಾನೆ, ಅದು ಮ್ಯಾನ್ಸ್ ಪಾಯ್ಸನ್ ಅನ್ನೋ ಹಾಗೆ ಯಾರಿಗೂ ಊಟ ಆಗಬೇಕಾಗಿತ್ತು. ಇಲ್ಲಾಂದರೆ ನಮಗೆ ಇವಾಗ ಊಟ ಆಗಿದೆ ಅಷ್ಟೇ. ಅದು ಎಸ್. ಸಿನಿಮಾ ಬೆಸ್ಟ್ ಹೇಳ್ತೀರಾ, ಸೀರಿಯಲ್ ಬೆಸ್ಟ್ ಅಂತ ಹೇಳ್ತೀರಾ? ಕಲೆ ಬೆಸ್ಟ್ ಮೇಡಮ್, ಎರಡೂ ಒಂದೇ. ಅದೇನಾದರೆ ಅದು ದಾರಿ. ಸಿನಿಮಾ ಅನ್ನೋದು ಮೈಲಿಗಲ್ಲು. ನೀವು ಸಿನಿಮಾನಲ್ಲಿ ಯಾರೇ ನೋಡಿ, ನೀವು ಒಂದು ಸಿನಿಮಾ ಮಾಡಿದ್ರೆ ಭಾರ್ಗವಿ LLB ನೋಡಿದೆ ಅಂತಾರೆ. ಅದೇ ನಾನು ಯಾವುದು ಸೂರ್ಯ ಫಿಲ್ಮ್ ಮಾಡಿದ್ರೆ ನಿನ್ನ ಫಿಲ್ಮ್ ಬಂದಿತ್ತು ಅಂತಾರೆ. ಸೊ ಇದು ಮೈಲಿಗಲ್ಲಾಗುತ್ತೆ, ಅದು ನಮ್ಮ ದಿನಚರಿ ಆಗುತ್ತೆ. ಹಾಗೆ ಎಸ್. ಈಗ ನನಗೊಂದು ಪ್ರಶ್ನೆ, ನೀವು ಅನುಭವ ಇರೋರಾಗಿರೋದ್ರಿಂದ ಹೊಸ ಕಲಾವಿದರಿಗೆ ಏನು ಹೇಳ್ತೀರಾ? ತಯಾರಿ ಮಾಡ್ಕೊಂಡು ಒಳಗಡೆ ಬನ್ನಿ, ದಯವಿಟ್ಟು ಇಲ್ಲಿ ಬಂದು ಕಲಿಬೇಡಿ. ಇದು ಕಲಿಯೋಕ್ಕೆ ಜಾಗ ಅಲ್ಲ. ತಯಾರಿ ಮಾಡಿ, ನಾಟಕಗಳು ಮಾಡಿ, ಭಾಷೆಯ ಮೇಲೆ ಹಿಡಿತ ಇಟ್ಕೊಳ್ಳಿ. ಅದಕ್ಕೆ ಬೇಕಾದಂಥ ಈ ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೀನಿ. ಇವತ್ತು ನನ್ನ ಮಗಳು ತಮಿಳ್ ಮೂವಿನಲ್ಲಿ ಲಾಂಚ್ ಆದಳು. ಒಂದು ತಮಿಳ್ ಮೂವಿ ಮಾಡ್ತಿದ್ದಾಳೆ. ಅವಳೊಂದು ತೆಲುಗು ಮಾಡಿ ಬಂದಳು. ಆಮೇಲೆ ಕನ್ನಡ ಮೂವಿ ಈಗ ಮಾಡ್ತಿದ್ದಾಳೆ, ಅದೊಂದು ಲಾಂಚ್ ಆಗ್ತಿದೆ. ನಾವು 30 ವರ್ಷ ಇದ್ದು, ನಾನು ಶ್ರೀಮತಿ ನಿಮಗೆ ಗೊತ್ತಿರಬಹುದು, ರೇಖಾ ಅಂತ. ನಾನು ಅವರಿಬ್ಬರು 30 ವರ್ಷ ಆದರೂ ನನ್ನ ಮಗಳಿಗೆ ಕೇಕ್ ವಾಕಲ್ಲ. ಅವಳನ್ನು ಸಿನಿಮಾಗೆ ಬರೋದಕ್ಕೆ ತಯಾರಿ ಮಾಡಿ, ನಾವಲ್ಲದೆ ಬೇರೆಯವ್ರ ಕೈಯಲ್ಲೂ ತಯಾರಿ ಮಾಡಿಸಿ, ಅಂದರೆ ಮುಂಬೈಗೆಲ್ಲ ಹೋಗಿ ಬಂದಿದ್ದಾಳೆ. ಆ ಪ್ರಯತ್ನಗಳು ಇದ್ದರೆ ಮಾತ್ರ ಇಂಡಸ್ಟ್ರಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ನಿಮ್ಮ ಮುಖ ಕಾಣಬೇಕು ಅಂತ ಬಂತಂದರೆ ಮುಖ ಕಂಡ ಮೇಲೆ ಏನು ಮಾಡ್ತೀರಾ? ಅದಾಗಬಾರ್ದು. ಎಲ್ಲರೂ ಏನೋ ಮೊಬೈಲ್ ಇಟ್ಕೊಂಡು ರೀಲ್ಸ್ ಮಾಡಿದವರೆಲ್ಲ ಆ್ಯಕ್ಟಿಂಗ್ ಮಾಡೋಕ್ಕೆ ಬರ್ತಾರೆ. ಅದು ಆ್ಯಕ್ಟಿಂಗ್ ಅಲ್ಲ, ಅದು ಇಂಡಸ್ಟ್ರಿಗೆ ಶಾಪವಾಗಿ ತಗೊಳುತ್ತೆ. ಅದು ಅಲ್ಲ. ಯಾಕೆಂದರೆ ನಟನೆ ಬಗ್ಗೆ ತಿಳ್ಕೊಬೇಕು. ಯಾಕೆಂದರೆ ಮೇಕಪ್ ಹಾಕ್ಕೊಂಡು ನಟಿಸೋದಲ್ಲ ಮುಖ್ಯ, ಮೇಕಪ್ ಇಲ್ಲದೆ ನಾವು ಹೇಗೆ ನಡ್ಕೊಳ್ತೀವಿ ಅನ್ನೋದು ಮುಖ್ಯ. ಅದಾಗುತ್ತೆ. ಯಾಕೆಂದರೆ ಕೆಲವ್ರು ಏನು ಅಂದರೆ ಸುಮ್ಮನೆ ಬಂದು ಟಿ ವಿ ಮುಂದೆ ನಿಂತ್ಕೊಂಡ್ಬಿಡ್ತೀನಿ, ಟಿ ವಿ ಮುಖ ಕಾಣಿಸ್ಬಿಟ್ರೆ ಆರ್ಟಿಸ್ಟ್ ಅಂತ ತಿಳ್ಕೊಳ್ತಾರೆ. ಹಾಗಾಗಿ ಆ ಕನ್ನಡ ಇಂಡಸ್ಟ್ರಿ ಆಗಲಿ, ಯಾವುದೇ ಇಂಡಸ್ಟ್ರಿ ಆಗಲಿ ಈಗ ಸ್ವಲ್ಪ ಹಿಂದೆ ಹೋಗ್ತಿರೋದಕ್ಕೆ ಇದು ಕಾರಣ. ತಯಾರಿ ಇರಬೇಕು. ಬಂದು ನಾವು ನಮಗೆ ಕೊಟ್ಟಂಥ ಪಾತ್ರಕ್ಕೆ ನಿಭಾಯಿಸಬೇಕು, ನ್ಯಾಯ ಒದಗಿಸಬೇಕು ಅನ್ನುವ ಜವಾಬ್ದಾರಿ ಇರಬೇಕು. ನಿಮಗೆ ಫ್ಯೂಚರ್ ಯಾವ ರೀತಿಯ ಪಾತ್ರಗಳನ್ನು ಮಾಡಬೇಕು ಅನ್ನೋಂಥ ಕನಸಿದೆ? ನಾನು ನಟಿಸಬೇಕು ಅಂತ ಕನಸಿದೆ. ಯಾವುದು ಸಿಕ್ಕಿದ್ರೂ ನಾವು ಮಾಡ್ತೀವಿ. ಇಂಥದ್ದೇ ಮಾಡಬೇಕು ಅಂತ ಏನಿಲ್ಲ ನಮಗೆ. ಹೊಸ ವರ್ಷ ಬರ್ತಾ ಇದೆ. ಈ ಮಾಯ ಚಾನಲ್ ನಮ್ಮ ಹೊಸ ಚಾನಲ್, ಸಿನಿಮಾಕ್ಕೋಸ್ಕರನೇ ಇರುವಂತಹ ಚಾನಲ್. ಏನು ವಿಶಸ್ ಮಾಡ್ತೀರಾ? ನಿಮ್ಮ ಚಾನಲ್ ಏನಿದೆ ತುಂಬ ಎತ್ತರಕ್ಕೆ ಬೆಳೀಲಿ. ನಿಮ್ಮಂಥ ಹೊಸ ಕ್ಯಾಮ್ರಾಮನ್ ಆಗಲಿ, ನೀವಾಗಲಿ, ನಿರೂಪಕಿ ಆಗಲಿ, ನಿಮ್ಗಳಿಗೂ ಹೊಸ ಆವಿಷ್ಕಾರವಾಗಿ ಮುಂದೆ ಬನ್ನಿ. ಹೊಸತನ ತನ್ನಿ. ಒಂದು ತಿಳ್ಕೊಳ್ಳಿ, ಹೊಸದಿದ್ದರೆ ಜನ ಬರ್ತಾರೆ, ಹಳೇದಿದ್ದರೆ ಸ್ಪಷ್ಟವಾಗಿ ಸದೃಢವಾಗಿದ್ದರೆ ಬರ್ತಾರೆ, ಇಲ್ಲದಿದ್ದರೆ ಹೊಸತಕ್ಕೆ ಮನ್ನಣೆ ಕೊಡ್ತಾರೆ. ನೀವು ಅದರಲ್ಲಿ ನಿಮ್ಮ ಚಾನಲ್ ಎತ್ತರಕ್ಕೆ ಬೆಳೀಲಿ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಒಳ್ಳೊಳ್ಳೆ ಮೂವಿಗಳು ಬರಲಿ. ನನ್ನ ಮಗಳಂಥವ್ರಿಗೆ ಒಳ್ಳೆ ಚಾನ್ಸ್ ಸಿಗಲಿ. ಹಾಗಾಗಿ ನಾವು ಅವರಿಂದ ಇರ್ತೀವಿ. ಹಾಗಾಗುತ್ತೆ. ಇದು ನನ್ನ ಹರಕೆ.
ಆಶಯ. ಎಸ್, ನಿಮ್ಮನ್ನು ಇಷ್ಟಪಡೋರು ತುಂಬ ಜನ ಇದ್ದಾರೆ, ನಿಮಗೆ ಅಭಿಮಾನಿ ಬಳಗನೇ ಇದೆ, ಅದರಲ್ಲೂ ಮುಖ್ಯವಾಗಿ ಮೇ ಬಿ ಸೀರಿಯಲಲ್ಲಿ ಇನ್ನೂ ಜಾಸ್ತಿ ನೀವು ಕನೆಕ್ಟ್ ಆಗಿದ್ದೀರಿ ಅಂತ ಅನಿಸುತ್ತೆ. ಸೊ ಅಂಥವ್ರಿಗೆ ನೀವೇನು ಹೇಳ್ತೀರಿ? ನಾನು ಅವ್ರುಗಳನ್ನ ಮೊನ್ನೆ ಹೇಳ್ತಾರೆ, ಅಭಿಮಾನಿ ದೇವರು ಒಂದು ದೊಡ್ಡವ್ರು ಹೇಳಿದ್ರು ಅದನ್ನು ಹೇಳೋಷ್ಟು ದೊಡ್ಡವ್ ನಾನಲ್ಲ, ಆದರೆ ಅಭಿಮಾನಿಗಳು ನಮಗೆ ಅನ್ನದಾತರು. ಅವರನ್ನು ನಾವು ಉಳಿಸ್ಕೊಂಡ್ರೆ ಅವರು ನಮ್ಮನ್ನು ಸಾಕ್ತಾರೆ. ಅವ್ರನ್ನ ನಾವು ಅನ್ನದಾತರಾಗೇ ಇಟ್ಕೊಂಡು ನಾವು ಬೆಳೆಸಿದ್ರೆ ಅವ್ರು ನಮಗೆ ಪ್ರೀತಿಸ್ತಾರೆ ಅಷ್ಟೇ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಸ್, ಈ ಬ್ಯುಸಿ ಇದರಲ್ಲಿ ನನಗೆ ನೀವು ಇಷ್ಟೊಂದು ಟೈಮ್ ಕೊಟ್ರಲ್ಲ, ಥ್ಯಾಂಕ್ ಯು ವೆರಿ ಮಚ್.